ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ಕಿಂಗ್ ಚಾನಲ್ ಜ್ಯೋತಿ ವಿತ್ ಕಿಚನ್. ಇವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಾಗಿ ಧನಿಯಾ ಪೌಡ್ರು ಇಲ್ಲ ಸಾಂಬಾರು ಪೌಡ್ರು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು 50 ಗ್ರಾಮಷ್ಟು ಲವಂಗ ತೊಗೊಂಡಿದ್ದೀನಿ, 50 ಗ್ರಾಮಷ್ಟು ಮೆಣಸನ್ನು ತೊಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು ಚಕ್ಕೆನ ಈ ಥರ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 50 ಗ್ರಾಮಷ್ಟು ನಾವು ಸಾಸಿವೆನೂ ತೊಗೋಬೇಕು. ಇದ್ರ ಜೊತೆಗೆ ಸಾಸಿವೆನ ನೋಡಿ ತೊಗೊತಾ ಇದ್ದೀನಿ ನಾನು. ಒಂದು 50 ಗ್ರಾಮಷ್ಟು ಸಾಸಿವೆ ಮತ್ತು ಒಂದು 2 ಪೀಸಷ್ಟು ಮರಾಠಿ ಮೊಗ್ಗು ತೊಗೊಳ್ಳಿ. ಒಂದು 4 ಸ್ಟಾರ್ ಫ್ಲವರು, ಒಂದು 4 ಏಲಕ್ಕಿನ ತೊಗೋಬೇಕು. ಅದಾದಮೇಲೆ ಇವಾಗ ಕಾಳುಗಳನ್ನ ನೋಡೋಣ ಬನ್ನಿ. ಒಂದು 100 ಗ್ರಾಮಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಒಂದು ಕಟ್ಟಷ್ಟು ಕರ್ಬೇವಿನ ಸೊಪ್ಪನ್ನ ನಾನು ಈ ಥರ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 50 ಗ್ರಾಮಷ್ಟು ಉದ್ದಿನಬೇಳೆನ ತೊಗೋಬೇಕು. ನೀವೆಲ್ಲ ಕ್ವಾಂಟಿಟಿನ ಕಡಿಮೆನೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ 50 ಗ್ರಾಮ್ಗಿನ್ನ ಸ್ವಲ್ಪ ಕಡಿಮೆ ಹೆಸರು ಕಾಳನ್ನ ತೊಗೋಬೇಕು. ಸ್ವಲ್ಪ ಕಡಲೆನ ತೊಗೊಂಡಿದ್ದೀನಿ, ಸ್ವಲ್ಪ ಅಂದರೆ ಒಂದು 50 ಗ್ರಾಮ್ಗಿನ್ನ ಕಡಿಮೆ. ಒಂದು 1/4 kgಗಿನ್ನ ಕಡಿಮೆ, ಒಂದು 150 ಗ್ರಾಮಷ್ಟು ತೊಗರಿಬೇಳೆನ ತೊಗೋಬೇಕು. ಮತ್ತು 150 ಗ್ರಾಮಷ್ಟು ಕಡಲೆ ಬೇಳೆನ ತೊಗೋಬೇಕು. ಇದಕ್ಕೆ ಒಂದು 1/4 kgಯಷ್ಟು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಗ್ಯಾಸ್ ಮೇಲೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ಳಿ. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಧನಿಯಾನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಫುಲ್ಲು ಬ್ಲ್ಯಾಕ್ ಆಗೋ ಥರ ಅಲ್ಲ, ಸ್ವಲ್ಪ ಘಮ ಬರೋ ತನಕನೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವೆಲ್ಲ ಇವನ್ನ ಯಾವ ಥರ ಫ್ಲೇಮ್ನ ಸಣ್ಣದಾಗಿ ಇಟ್ಕೊಂಡು ಫ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಅವಾಗೆಲ್ಲ ನೋಡಿ ಸಾಂಬಾರು ಪೌಡ್ರು ಮಾಡಬೇಕು ಅಂದರೆ ಒಂದೊಂದು ವಾರ ತೊಗೊಳ್ಳೋರು. ಇವಾಗೇನಿಲ್ಲ, ಇದೊಂದು 5ರಿಂದ 10 ನಿಮಿಷ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು. ಅದು ಧನಿಯಾ ಫ್ರೈ ಆಯಿತು. ಇವಾಗ ಕಡಲೆಕಾಳನ್ನು ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫುಲ್ಲು ಬ್ಲ್ಯಾಕ್ ಮಾಡ್ಕೋಬೇಡಿ, ಅದು ಒಂದು ಘಮ ಬಂದು ಚಟ್ ಅಂತ ಸೌಂಡ್ ಬರುತ್ತೆ, ಅಷ್ಟಾದರೆ ಸಾಕು. ಅದನ್ನು ಎತ್ತಿಟ್ಕೊಳ್ಳಿ. ಬೇರೆ ಪಾತ್ರೆಗೆ ಎಲ್ಲವನ್ನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ನಾನು ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಪೌಡ್ರು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅದು ಬೂಸ್ಟ್ ಏನು ಹಿಡಿಯಲ್ಲ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ನ ಮಾತ್ರ ನಾನು ಪದೇ ಹೇಳ್ತಾ ಇದ್ದೀನಿ, ಸಿಮ್ಮಲ್ಲೇ ಇಟ್ಕೋಬೇಕು. ಜೋರು ಮಾಡಿಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ ಮತ್ತು ಹಸಿ ವಾಸನೆಯೂ ಹೋಗಲ್ಲ. ಮೇಲ್ಗಡೆ ಮಾತ್ರ ಕಪ್ಪಿರುತ್ತೆ, ಒಳಗಡೆ ಮಾತ್ರ ಹಸಿ ಅದೇ ಥರ ಇರುತ್ತೆ. ಈಗ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಹೆಸ್ರು ಕಾಳನ್ನ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಅದು ಜಾಸ್ತಿ ಹಾಕ್ಕೊಂಡ್ರೆ ಸಾಗರು ಉಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಅವನ್ನೆಲ್ಲ ಒಂದು ಪಾತ್ರೆಗೆ ನೋಡಿ ನಾನು ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ. ಅದೆಲ್ಲ ತಣ್ಣಗಾಗ್ತಾ ಇರಲಿ. ಆದಮೇಲೆ ಸ್ವಲ್ಪ ಕಡಲೆ, ನಿಮಗೆ ಸಾಂಬಾರು ಗಟ್ಟಿ ಬೇಕು ಅಂದರೆ ಕಡಲೆನ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಒಂದು 1/4 kgಯಷ್ಟು ಜೀರಿಗೆ ಅಂತೂ ಹಾಕಲೇಬೇಕು. ಜೀರಿಗೆ ನೀವು ಎಷ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಜಾಸ್ತಿ ಹಾಕ್ಕೊಂಡು ನೀವು ಹಾಕ್ಕೊತೀರೋ ಅಷ್ಟು ಟೇಸ್ಟಾಗಿ ಬರುತ್ತೆ ಸಾಂಬಾರು ಪೌಡ್ರು. ಅದನ್ನು ಹಾಕ್ಕೊಂಡು ನೋಡಿ ಚಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿ. ಇದು ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಸ್ವಲ್ಪ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಅದೇ ಗ್ಯಾಸ್ನ ಆಫ್ ಮಾಡಿದ್ದೀನಿ ನಾನು. ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಸಾಸಿವೆನೂ ಅಷ್ಟೇ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ನನಗೆ ಇವಾಗ ಇದಾಗಿದೆ, ಇಷ್ಟಾದರೆ ಸಾಕು. ಇದಾದಮೇಲೆ ಎಲ್ಲ ಸ್ಪೈಸಸ್ಸು, ಇವಾಗ ಲವಂಗ, ಚಕ್ಕೆ, ಮೆಣಸು, ಮರಾಠಿ ಮೊಗ್ಗು, ಸ್ಟಾರ್ ಫ್ಲವರು ಮತ್ತು ಏಲಕ್ಕಿ ಇವನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಅದೇನು ಫುಲ್ ಫ್ರೈ ಮಾಡಬೇಕು ಅಂತ ಏನಿಲ್ಲ. ನೋಡಿ ಇಷ್ಟ ಆದರೆ ಸಾಕು. ಇದನ್ನೆಲ್ಲ ಒಂದು ಪಾತ್ರೆಗೆ ತಣ್ಣಗಾಗೋಕ್ಕೆ ಬಿಡಿ. ತಣ್ಣಗಾದ್ಮೇಲೆ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೇಕಾದರೂ ರುಬ್ಕೋಬೋದು. ಇದಕ್ಕೆ ಬೇಕಾದರೆ ನೀವು ಇದು ಅರಶಿನ ತುಂಡು ಹಾಕ್ಕೊಡಿ. ನಾನೇನು ಅರಶಿನ ತುಂಡನ್ನ ಯೂಸ್ ಮಾಡಲ್ಲ. ಇಲ್ಲಾಂದರೆ ನೀವು ಮಿಕ್ಸರ್ಗೆ ಹಾಕಿಸ್ಕೊಬನ್ನಿ. ಮಿಕ್ಸರ್ಗೆ ಹಾಕಿಸ್ಕೊಂಡು ನೋಡಿ ಈ ಥರ ಬರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಟು ಆಲ್.